ಮಚ್ಚು ಹಿಡಿದು ರೀಲ್ಸ್ ಮಾಡಿದ್ದ ಪ್ರಕರಣ ಇವತ್ತು ಮತ್ತೆ ಠಾಣೆಗೆ ಹಾಜರಾಗಲಿರುವ ರಜತ್. ಬಸವೇಶ್ವರನಗರ ಠಾಣೆಗೆ ಹಾಜರಾಗಲಿರುವಂತ ರಜತ್ ನೋಟಿಸ್ ಹಿನ್ನೆಲೆ ರಜತ್ ಹಾಜರಾಗುವಂತ ಸಾಧ್ಯತೆ ಇದೆ. ಮಚ್ಚು ಹಿಡಿದು ರೀಲ್ಸ್ ಮಾಡಿ ಜೈಲಿಗೆ ಹೋಗಿ ಬಂದಿದ್ರು. ಇದೀಗ ಮತ್ತೆ ನೋಟಿಸ್ ಕೊಟ್ಟಿದ್ದಾರಂತೆ, ಹಾಜರಾಗುವುದಕ್ಕೆ ಸೂಚನೆ ಬಂದಿರುವಂತ ಹಿನ್ನೆಲೆಯಲ್ಲಿ ಹಾಜರಾಗಬೇಕು. ಬಸವೇಶ್ವರನಗರ ಠಾಣೆಗೆ ರಜತ್, ಬಿಗ್ ಬಾಸ್ನ ಸ್ಪರ್ಧಿ ರಜತ್ ಹಾಜರಾಗುವಂತ ಸಾಧ್ಯತೆಗಳು ಇದೆ. ಈ ಮಚ್ಚು ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ ಬದಲಿಸಿದ್ದು, ತಪ್ಪು ಮಾಹಿತಿ ಕೊಟ್ಟಿದ್ದು, ಮಚ್ಚು ನಿನ್ನೆಲ್ಲೋ ಬಿಸಾಕಿದ್ದು, ಸಾಕಷ್ಟು ಹೈಡ್ರಾಮಾ ಆಗಿತ್ತು ಈ ಪ್ರಕರಣದಲ್ಲಿ. ಈಗ ಮತ್ತೊಮ್ಮೆ ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂಥ ನೋಟಿಸ್ ಕೊಟ್ಟಿದ್ದಾರೆ. ಸೊ ಆ ರೀಲ್ಸ್ಗೆ ಬಳಸಿದಂಥ ಮಚ್ಚು ಎಲ್ಲಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಮೊದಲಿಗೆ ಸಿಕ್ಕಿರಲಿಲ್ಲ. ಒಂದಷ್ಟು ಗೊಂದಲ ಕ್ರಿಯೇಟ್ ಮಾಡಿದ್ರು ಇವರೇನೆ. ಆಮೇಲೆ ಅದೆಲ್ಲೋ ಬಿಸಾಕಿದ್ದೀನಿ ಅಂತ ಹೇಳಿದರು. ಇದೇ ಮಚ್ಚು ನಾವು ಬಳಕೆ ಮಾಡಿದ್ದು ಅಂತ ಯಾವುದೋ ಫೇಕ್ ಮಚ್ಚನ್ನು ಕೊಟ್ಟಿದ್ರು. ಸಿನಿಮೀಯ ರೀತಿಯಾಗಿ ಒಂದಷ್ಟು ರೀತಿಯಾದಂಥ ತಪ್ಪುಗಳು ಎಲ್ಲವೂ ಕೂಡ ಆಗಿತ್ತು ಈ ಪ್ರಕರಣದಲ್ಲಿ. ಅದಾದಮೇಲೆ ಪರಪ್ಪನಗ್ರಹಾರ ಜೈಲಿಗೆ ಹೋಗಿದ್ರು. ವಾಪಸ್ ಬರಬೇಕಾದ್ರೆ ಆ್ಯಪಲ್ ತಿನ್ಕೊಂಡು ಬಂದಿದ್ರು. ಈಗ ಮತ್ತೆ ವಿಚಾರಣೆಗೆ ಬನ್ನಿ ಅಂತ ಕರೆದಿದ್ದಾರಂತೆ. ಸೊ ಹಾಗಾಗಿ ಹೋಗಬೇಕು. ಈಗ ವಿಚಾರಣೆಗೆ ಹೋಗಿ ಏನು ಹೇಳ್ತಾರೆ, ಏನು ಮಾಡ್ತಾರೆ ಅನ್ನೋದು ಪ್ರಶ್ನೆ ಆಗಿದೆ.